ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಇಂದು ನಾವು ಭಗವದ್ಗೀತೆ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಈ ಭಗವದ್ಗೀತಾ ಜಯಂತಿಯನ್ನು ನಾವು ಯಾಕೆ ಆಚರಿಸ್ತಾ ಇದ್ದೇವೆ ಮತ್ತು ಈ ಭಗವದ್ಗೀತೆ ಮಹತ್ವ ಏನು ಅಂತ ಸಾಮಾನ್ಯವಾಗಿ ಎಲ್ಲ ಹಿಂದೂಗಳಿಗೆ ಗೊತ್ತಿದೆ. ಇದೆಲ್ಲ ಸನಾತನ ಸಂಸ್ಕೃತಿಯವರಿಗೆ ಗೊತ್ತಿದೆ. ದ್ವೈತ ಸಿದ್ಧಾಂತಿಗಳಿಗೆ, ಅದ್ವೈತ ಸಿದ್ಧಾಂತಿಗಳಿಗೆ, ವಿಶಿಷ್ಟ ಅದ್ವೈತ ಸಿದ್ಧಾಂತಗಳಿಗೂ ಇದು ಚೆನ್ನಾಗಿ ಗೊತ್ತಿದೆ. ಮತ್ತು ಭಗವದ್ಗೀತೆ ಅನ್ನೋದು ಬರೀ ಭಾರತದಲ್ಲಿ ಅಲ್ಲ, ಇಡೀ ಜಗತ್ತಿನಲ್ಲಿ ಅತ್ಯಂತ ಪ್ರಸಿದ್ಧವಾದ ಗ್ರಂಥವಾಗಿದೆ ಮತ್ತು ಅತ್ಯಂತ ಪೂಜ್ಯವಾದ ಗ್ರಂಥವಾಗಿದೆ. ಯಾಕೆ ಇದು ಅಂದ್ರೆ, ಸಾಮಾನ್ಯವಾಗಿ ಒಬ್ಬ ಗುರು ಶಿಷ್ಯನಿಗೆ ಹೇಳುವಂತ ವಿಚಾರಗಳು ನಮ್ಗೆ ಎಲ್ಲ ಕಡೆ ಸಿಗತ್ತೆ. ಆದ್ರೆ ಸಾಕ್ಷಾತ್ ಪರಮಾತ್ಮನೇ ತನ್ನ ಶಿಷ್ಯನಿಗೂ ಮತ್ತು ತನ್ನ ಗೆಳೆಯನಿಗೂ ಹೇಳಿದ ಉಪದೇಶ ವಾಕ್ಯಗಳು ಸಿಗುವುದು ಭಗವದ್ಗೀತೆಯಲ್ಲಿ ಮಾತ್ರ. ಹಾಗಾಗಿ ಭಗವದ್ಗೀತೆಗೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ. ಇದು ಭಗವದ್ಗೀತೆ ಅನ್ನೋದು ಬರೀ ಆಧ್ಯಾತ್ಮಿಕ ಗ್ರಂಥ ಅಲ್ಲ, ಇದು ಮನೋವೈಜ್ಞಾನಿಕ ಗ್ರಂಥ ಅಂತ ಸಹ ನಂಬ್ತಾರೆ. ಹಾಗಾಗಿ ಅಂದರೆ ಭಗವದ್ಗೀತೆಯಲ್ಲಿ ನಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗತ್ತೆ. ದೈಹಿಕ ಸಮಸ್ಯೆ ಇದ್ದರೆ, ಮಾನಸಿಕ ಸಮಸ್ಯೆ ಇದ್ದರೆ, ಬುದ್ಧಿಮಟ್ಟದ ಸಮಸ್ಯೆ ಇದ್ದರೆ, ಡಿಪ್ರೆಷನ್ ಇದ್ರೆ, ಈಗೋ ಇದ್ರೆ, ಈ ಎಲ್ಲ ಯಾವ ಸಮಸ್ಯೆಗಳಿವೆ ಆ ಎಲ್ಲ ಸಮಸ್ಯೆಗಳಿಗೂ ಭಗವದ್ಗೀತೆಯಲ್ಲಿ ಸ್ಪಷ್ಟವಾದ ಉತ್ತರ ಸಿಗತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಭಗವದ್ಗೀತೆಯಲ್ಲಿ ಒಟ್ಟಾರೆ ಎಷ್ಟು ಅಧ್ಯಾಯ ಇದೆ ಅಂದ್ರೆ 18 ಅಧ್ಯಾಯ ಇದೆ, 700 ಶ್ಲೋಕಗಳು ಇವೆ ಅಂತ ನಮ್ಗೆ ಗೊತ್ತಿದೆ. ಈ ಭಗವದ್ಗೀತೆ ಯಾಕೆ ಓದ್ಬೇಕು, ಇದರಿಂದ ಉಪಯೋಗ ಏನು ಅನ್ನೋದನ್ನು ಧ್ಯಾನ ಶ್ಲೋಕದಲ್ಲೇ ಹೇಳ್ತಾರೆ. ನೋಡಿ ಏನ್ ಹೇಳ್ತಾರೆ ಅಂದ್ರೆ, ಇವತ್ತು ಇಂದಿನ ವಿಡಿಯೋದಲ್ಲಿ ನಾನು ಭಗವದ್ಗೀತೆಯಲ್ಲಿರುವ ಕೆಲವು ಮುಖ್ಯವಾದ ಶ್ಲೋಕಗಳು ಮತ್ತು ಅದರ ಅರ್ಥವನ್ನು ನಾನು ಹೇಳ್ತಾ ಹೋಗ್ತೇನೆ. ನೋಡಿ, ಧ್ಯಾನ ಶ್ಲೋಕದಲ್ಲೇ ಮೊದಲೇ ಹೇಳ್ತಾರೆ ಭಗವದ್ಗೀತೆಯನ್ನು ಯಾಕೆ ಓದ್ಬೇಕು, ಇದ್ರದ್ದು ವಿಷಯ ಏನು ಅಂದಾಗ ಹೇಳ್ತಾರೆ. ನೋಡಿ, ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈಹಿ ಶಾಸ್ತ್ರ ವಿಸ್ತರೈಹಿ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ವಿನಿಸೃತ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಭಗವದ್ಗೀತೆಯನ್ನು ಒಂದನ್ನು ಓದಿದರೆ ಬೇರೆ ಯಾವ ಗ್ರಂಥವನ್ನು ಓದುವ ಅವಶ್ಯಕತೆ ಇಲ್ಲ. ಅಂದರೆ ಇದರ ಅರ್ಥ ಏನಾಯ್ತು, ಭಗವದ್ಗೀತೆಯನ್ನು ಸರಿಯಾಗಿ ಪಠಣ ಅಂದರೆ ಪಾರಾಯಣ ಮಾಡಿದರೆ, ಅರ್ಥ ಸಹಿತ ಪಾರಾಯಣ ಮಾಡಿದರೆ, ಭಾಷ್ಯ ಸಹಿತ ಅರ್ಥ ಮಾಡಿಕೊಂಡರೆ, ಇದಕ್ಕೆ 3 ಜನ ಯತಿಗಳು ಮುಖ್ಯವಾಗಿ ಭಾಷ್ಯವನ್ನು ಬರೀತಾರೆ. ಅದ್ವೈತ ವೇದಾಂತದ ಪ್ರಕಾರ ಭಗವತ್ಪಾದ ಶಂಕರಾಚಾರ್ಯರು, ದ್ವೈತ ವೇದಾಂತ ಪ್ರಕಾರ ಶ್ರೀಮನ್ ಮಧ್ವಾಚಾರ್ಯರು ಮತ್ತು ವಿಶಿಷ್ಟಾದ್ವೈತ ವೇದಾಂತದ ಪ್ರಕಾರ ಶ್ರೀಮನ್ ರಾಮಾನುಜಾಚಾರ್ಯರು ಇದಕ್ಕೆ ಭಾಷ್ಯವನ್ನು ಬರೀತಾರೆ. ಈ ಭಾಷ್ಯ ಏನ್ ಹೇಳತ್ತೆ ಅಂದ್ರೆ, ಈ ಭಾಷ್ಯ ಓದೋದ್ರಿಂದ ನಮ್ಗೆ ಅತಿ ಸ್ಪಷ್ಟವಾಗಿ ಭಗವದ್ಗೀತೆಯಲ್ಲಿ ಏನು ಹೇಳಿದೆ ಅನ್ನೋದು ಪ್ರತಿ ಶಬ್ದಕ್ಕೂ ಅರ್ಥ ಸಿಗತ್ತೆ. ಹಾಗಾಗಿ ಈ ಭಗವದ್ಗೀತೆಯನ್ನು ನಾವು ಎಲ್ಲಾ ಹಂತದಲ್ಲೂ ಎಲ್ಲಾ ಸ್ತರದಲ್ಲೂ ಉಪಯೋಗಿಸ್ಬೇಕು. ಹಾಗಂದ್ರೆ ಏನು, ಪಾರಾಯಣ ಮಾಡ್ಲಿಕ್ಕೆ ಭಗವದ್ಗೀತೆಯನ್ನು ಉಪಯೋಗಿಸ್ಬೇಕು ಮತ್ತು ಅರ್ಥ ಸಹಿತವಾಗಿ ಭಗವದ್ಗೀತೆಯನ್ನು ತಿಳ್ಕೊಳ್ಬೇಕು ಮತ್ತು ಜ್ಞಾನದ ಅಪೇಕ್ಷೆ ಇದ್ದಾಗ ಭಗವದ್ಗೀತೆಯನ್ನು ಭಾಷ್ಯ ಸಹಿತ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಈ ಭಗವದ್ಗೀತೆ ಒಂದನ್ನೇ ಹಿಡಿದುಕೊಂಡರೆ ಎಲ್ಲ ವಿಚಾರಗಳು ಸಿಗತ್ತೆ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳತ್ತೆ. ಯಾಕಂದ್ರೆ ಇದು ಸಾಕ್ಷಾತ್ ಭಗವಂತನೇ ತನ್ನ ಬಾಯಿಯ ಮೂಲಕ ಸ್ಪಷ್ಟವಾಗಿ ಶಿಷ್ಯರಿಗೆ ಹೇಳಿದ ವಿಚಾರವಾಗಿದೆ. ಶಿಷ್ಯನಾದ ಅರ್ಜುನನಿಗೆ ಭಗವಂತನಾದ ಶ್ರೀಕೃಷ್ಣನು ತಾನೇ ಸ್ವತಃ ಹೇಳಿದ ವಿಚಾರ ಆದ್ದರಿಂದ ಈ ಭಗವದ್ಗೀತೆಗೆ ಅಷ್ಟು ಮಹತ್ವ ಬಂದಿದೆ. ಹಾಗಾದ್ರೆ ಈ ಭಗವದ್ಗೀತೆಯನ್ನು ಓದೋದ್ರಿಂದ ಏನಾಗತ್ತೆ, ಏನು ಫಲ ಸಿಗತ್ತೆ
ಸಾಮಾನ್ಯವಾಗಿ ನಾವು ಪ್ರತಿಯೊಬ್ರು ಏನ್ ಮಾಡ್ತೇವೆ, ಏನೇ ಮಾಡೋದಾದ್ರೂ ಫಲ ಏನು, ಫಲಶ್ರುತಿ ಅಂತ ಬರುತ್ತೆ ನೋಡಿ. ನೀವು ವಿಷ್ಣು ಸಹಸ್ರನಾಮ ಓದಿದ್ರು, ಲಲಿತಾ ಸಹಸ್ರನಾಮ ಓದಿದ್ರು, ಏನೇ ಓದಿದ್ರು ಕೊನೆಗೆ ಫಲಶ್ರುತಿ, ಇದರಿಂದ ಏನು ಉಪಯೋಗ ಆಗತ್ತೆ ಅನ್ನೋ ಒಂದು ಕಲ್ಪನೆ, ಒಂದು ಭಾವನೆ, ಒಂದು ಪ್ರಶ್ನೆ ನಮ್ಗೆ ಇರುತ್ತೆ. ಅದಕ್ಕಾಗಿ ನೋಡಿ ಈ ಶ್ಲೋಕದಲ್ಲಿ ಹೇಳ್ತಾರೆ, ಮಹಾಪಾಪಾದಿ ಪಾಪಾನಿ ಗೀತಾ ಧ್ಯಾನಂ ಕರೋತಿ ಚೇತ್ ಕ್ವಚಿತ್ ಸ್ಪರ್ಶಂ ನ ಕುರ್ವಂತಿ ನಲಿನೀದಲಂ ಅಂಬುವತ್. ಹೇಗೆ ನೀರಿನ ಹನಿಗಳು ತಾವರೆಯ ಎಲೆಯ ಮೇಲೆ ಬಿದ್ದಾಗ ಅದು ನಿಲ್ಲದೆ ತನ್ನೇ ಇಮ್ಮಿಡಿಯೇಟ್ ಜಾರಿ ಹೋಗತ್ತೋ, ಹಾಗೆ ಪಾಪಗಳಲ್ಲಿ ಅತೀ ಪಾಪ ಮಾಡಿದರೂ ಸಹ ಭಗವದ್ಗೀತೆಯನ್ನು ಓದುವುದರಿಂದ, ಪಾರಾಯಣ ಮಾಡುವುದರಿಂದ ನಮ್ಮ ಎಲ್ಲಾ ಪಾಪಗಳು ಸಮೂಲ ಸಹಿತ ಹೋಗುತ್ತವೆ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಾಗಿ ಇಲ್ಲಿ ಒಂದು ಪ್ರಶ್ನೆಗೆ ನಮ್ಗೆ ಉತ್ತರ ಸಿಗತ್ತೆ, ನಮ್ಮ ಪಾಪವನ್ನು ಕಳ್ಕೊಳ್ಳೋದು ಹೇಗೆ ಅನ್ನೋ ಪ್ರಶ್ನೆ ಇದ್ರೆ ಭಗವದ್ಗೀತೆಯನ್ನು ಓದುವುದರ ಮೂಲಕ ನಾವು ಪಾಪವನ್ನು ಕಳ್ಕೊಳ್ಬಹುದು ಅನ್ನುವ ಉತ್ತರ ಸಿಗತ್ತೆ. ಸಾಮಾನ್ಯವಾಗಿ ಇದು ನಾವು ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡ್ಬೇಕು. ನಮ್ಗೆ ಏನೋ ಇರುತ್ತೆ ಮನ್ಸಲ್ಲಿ, ನಾವು ಏನೇನ್ ಪಾಪ ಮಾಡಿದ್ದೇವೋ ಏನೋ, ಹಿಂದಿನ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ದೇವೋ ಏನೋ, ಈ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ದೇವೋ ಏನೋ, ಏನ್ ಮಾಡಿದ್ರೆ ಈ ಪಾಪಗಳು ಹೋಗತ್ತೆ, ಯಾವ ಪೂಜೆ ಮಾಡಿಸ್ಬೇಕು, ಯಾವ ಹೋಮ ಮಾಡಿಸ್ಬೇಕು, ಯಾವ ವ್ರತ ಮಾಡಿಸ್ಬೇಕು ಮುಂತಾದ್ದಿರ್ತವೆ. ನೀವು ಏನೂ ಮಾಡೋದು ಬೇಡ, ಭಗವದ್ಗೀತೆಯ ಪಾರಾಯಣವನ್ನು ದಿನಾಗಲೂ ಮಾಡಿದರೆ ಎಂತಹ ಪಾಪಗಳೇ ಇದ್ದರೂ ಹೋಗುತ್ತದೆ ಅಂತ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ. ವೇದವ್ಯಾಸರು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. 2ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಹೀಗೆ ಹೇಳುತ್ತೆ ನೋಡಿ, ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯಃ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೇ. ಈ ಶ್ಲೋಕ ಏನ್ ಹೇಳತ್ತೆ? ಈ ಶ್ಲೋಕ ಹೇಳತ್ತೆ, ಪ್ರತಿ ಜನ್ಮದಲ್ಲೂ ನಾವು ದೇಹಾತ್ಮ ಭಾವನೆಯನ್ನು ಬೆಳೆಸ್ಕೊಂಡು ಬಂದಿದ್ದೇವೆ. ದೇಹಾತ್ಮ ಭಾವನೆ ಅಂದರೆ ನಾನು ದೇಹ ಅಂತ ತಿಳ್ಕೊಂಡಿದ್ದೇವೆ. ಹಾಗಾಗಿ ಈ ನಾನು ದೇಹ ಅಂತ ತಿಳ್ಕೊಂಡದ್ದರಿಂದಲೇ ನಾವು ಮತ್ತೆ 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 ಜನ್ಮಗಳನ್ನು ತಳಿತೇವೆ. ಮತ್ತೊಂದ್ಸಲ ಹುಡ್ತೇವೆ, ಮತ್ತೊಂದ್ಸಲ ಸಾಯ್ತೇವೆ, ಮತ್ತೊಂದ್ಸಲ ಹುಡ್ತೇವೆ. ಕರ್ಮ ಬಂಧನಕ್ಕೆ ಮತ್ತು ಸಂಸಾರ ಬಂಧಕ್ಕೆ ಸಿಕ್ಕಾಕೊಳ್ತೇವೆ. ಹಾಗಾಗಿ ಈ ಶ್ಲೋಕ ಹೇಳತ್ತೆ, ನೀನು ದೇಹ ಅಲ್ಲ ಅನ್ನೋದನ್ನು ಮೊದಲು ತಿಳ್ಕೋ. ದೇಹ ಅಲ್ಲ ಅಂದ್ರೆ ನಾನು ಯಾರು ಅನ್ನೋ ಪ್ರಶ್ನೆಗೆ ಹೇಳತ್ತೆ, ನೀನು ಆತ್ಮ ವಸ್ತು ಅಂತ ತಿಳ್ಕೋ, ನೀನೇ ಪರಬ್ರಹ್ಮ ಸ್ವರೂಪ ಅಂತ ತಿಳ್ಕೊ ಅಂತ ಅದ್ವೈತ ವೇದಾಂತ ಅತಿ ಸ್ಪಷ್ಟವಾಗಿ ಹೇಳತ್ತೆ. ಹಾಗಾಗಿ ನ ಜಾಯತೆ, ನಿನಗೆ ಹುಟ್ಟಿಲ್ಲ, ನಿನಗೆ ಸಾವಿಲ್ಲ, ನೀನು ಇಲ್ಲ ಅನ್ನುವ ಕಾಲ ಇರಲಿಲ್ಲ, ನೀನು ಇಲ್ಲ ಅನ್ನುವ ಮುಂದಿನ ಕಾಲವೂ ಇರುವುದಿಲ್ಲ, ನೀನು ಶಾಶ್ವತವಾಗಿ ಇದ್ದೀಯಾ ಅಂತ ನೀನು ತಿಳಿದುಕೋ. ಇದರ ಅರ್ಥ ಏನು ಅಂದರೆ, ನಾವು ಕೆಲವು ಸಲ ವ್ಯಕ್ತವಾಗಿರ್ತೇವೆ, ಕೆಲವು ಸಲ ಅವ್ಯಕ್ತವಾಗಿರ್ತೇವೆ, ಅಂತೂ ನಾವು ಯಾವಾಗ್ಲೂ ಇರ್ತೇವೆ ಅಂತ. ಅಂದ್ರೆ ಒಂದು ದೇಹವನ್ನು ಜೀವನು ಪಡೆದುಕೊಂಡಾಗ ಆ ದೇಹದ ಮೂಲಕ ವ್ಯಕ್ತ ರೂಪದಲ್ಲಿ ಇರ್ತದೆ. ಆ ದೇಹ ಹೋದಾಗ ಮತ್ತೆ ಅವನು ಅವ್ಯಕ್ತವ ಸ್ಥಿತಿಗೆ ಹೋಗ್ತಾನೆ, ಆದ್ರೂ ಅವನು ಇರ್ತಾನೆ. ಮತ್ತೊಂದು ದೇಹ ತಗೊಂಡಾಗ ಮತ್ತೊಂದು ಸಲ ವ್ಯಕ್ತವಾಗಿರ್ತದೆ. ಹಾಗಾಗಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ, ನೀನು ಯಾವಾಗ್ಲೂ ಇದ್ದಿ, ನಾನು ಯಾವಾಗ್ಲೂ ಇದ್ದೆ, ನೀನು ಯಾವಾಗ್ಲೂ ಮುಂದೆ ಇರ್ತೀಯ, ನಾನು ಯಾವಾಗ್ಲೂ ಮುಂದೆ ಇರ್ತೇನೆ. ಇದು ನಿಂಗೆ ಗೊತ್ತಿಲ್ಲ, ಅದು ನಂಗೆ ಗೊತ್ತಿದೆ, ಇಷ್ಟೇ ವ್ಯತ್ಯಾಸ ಅಂತ ಹೇಳ್ತಾನೆ. ಹಾಗಾಗಿ ನಾವು ಆತ್ಮ ಅಂತ ತಿಳ್ಕೊಳ್ಬೇಕು ಅಂತ ಭಗವಂತ ಇಲ್ಲಿ ಹೇಳ್ತಾನೆ. ಮತ್ತೆ ಮುಂದುವರಿಸ್ತಾ ಹೇಳ್ತಾನೆ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾನಿ ನರೋಪರಾಣಿ
ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಪ್ರತಿಯೊಬ್ಬ ಜೀವನು, ಪ್ರತಿಯೊಬ್ಬ ಜೀವಾತ್ಮನು ತನ್ನ ದೇಹವನ್ನು ತಾನು ಹಾಕುವ ಅಂಗಿಯಂತೆ, ಅಂದರೆ ಬಟ್ಟೆಯಂತೆ ಕಳಚಿ, ಹೇಗೆ ನಾವು ಬೇರೆ ಬಟ್ಟೆಯನ್ನು ಹಾಕುತ್ತೇವೋ, ಮರಣ ಮತ್ತು ಜನನ ಎಂದರೆ ಇಷ್ಟೇ ಅಂತ ಹೇಳ್ತದೆ. ಒಂದು ಬಟ್ಟೆಯನ್ನು ಕಳಚಿ ಬೇರೆ ಬಟ್ಟೆಯನ್ನು ಹಾಕಿದಾಗಲೂ ನಾವೇ ಇರ್ತೇವೆ. ಹಾಗೇನೆ ಒಂದು ಜೀವಾತ್ಮನು ಒಂದು ದೇಹವನ್ನು ಪ್ರವೇಶಿಸಿ ಆ ದೇಹದಲ್ಲಿ ತನ್ನ ಪ್ರಾರಬ್ಧ ಕರ್ಮವನ್ನು ಅನುಭವಿಸಿ ಅನಂತರ ಆ ದೇಹವನ್ನು ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗ್ತಾನೆ ಮತ್ತು ತನ್ನ ಪ್ರಯಾಣವನ್ನು ಮುಂದುವರಿಸ್ತಾನೆ. ಹಾಗಾಗಿ ಈ ಜನನ ಮರಣ ಚಕ್ರವು ನಿರಂತರವಾಗಿರುತ್ತೆ. ಈ ಜನನ ಮರಣ ಚಕ್ರದಿಂದ ಹೊರಗೆ ಬರ್ಬೇಕಂದ್ರೆ ಮೋಕ್ಷವನ್ನೇ ಪಡೆಯುವ ಆಕಾಂಕ್ಷೆ ಇರಬೇಕಾಗತ್ತೆ. ಮೋಕ್ಷವನ್ನೇ ಪಡೆಯುವ ಆಕಾಂಕ್ಷೆ ಇದ್ದು ಅದನ್ನು ಸಾಧಿಸಬೇಕಾದರೆ ಜ್ಞಾನದಿಂದಲೇ ಸಾಧ್ಯ ಅಂತ ಇಲ್ಲಿ ಭಗವಂತನು ಮುಂದುವರಿತಾ ಹೇಳ್ತಾನೆ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನಾ. ಕೆಲವು ಸಲ ನಾವು ಅವ್ಯಕ್ತವಾಗಿರ್ತೇವೆ, ಕೆಲವು ಸಲ ಯಾವುದಾದ್ರೂ ದೇಹವನ್ನು ಪಡೆದು ನಾವು ವ್ಯಕ್ತವಾಗಿರ್ತೇವೆ. ವ್ಯಕ್ತದಿಂದ ಅವ್ಯಕ್ತ, ಅವ್ಯಕ್ತದಿಂದ ಅವ್ಯಕ್ತ, ಹೀಗೆ ಈ ಚಕ್ರವು ಸುತ್ತುತ್ತಾನೆ ಇರುತ್ತದೆ. ಹಾಗಾಗಿ ಮರಣಕ್ಕೆ ಭಯ ಪಡುವುದಾಗಲಿ, ಮರಣದಿಂದ ನಮ್ಗೆ ನೋವು ಉಂಟಾಗತ್ತೆ ಅನ್ನುವುದಾಗಲಿ ಈ ವಿಚಾರವನ್ನು ಮಾಡೋದ್ರಲ್ಲಿ ಅರ್ಥವೇ ಇಲ್ಲ. ಯಾಕಂದರೆ ಈ ಚಕ್ರವೇ ಆಗಿರತ್ತೆ. ಈ ಚಕ್ರದಿಂದ ಹೊರಗೆ ಬರಬೇಕಾದರೆ ಮೋಹವನ್ನು ಬಿಡ್ಬೇಕು ಅಂತ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಹೇಳ್ತಾ ಮುಂದುವರಿತಾನೆ. ಮತ್ತು ಇಲ್ಲಿ ಭಗವಂತ ಹೇಳ್ತಾನೆ, ಸಾಮಾನ್ಯವಾಗಿ ಭಗವದ್ಗೀತೆಯಲ್ಲಿ ಸುಮಾರು ವಿಚಾರಗಳು ಬರ್ತವೆ. ಈ ಎಲ್ಲ ವಿಚಾರಗಳು ಒಬ್ಬರಿಗೆ ಬರ್ತಾವ ಅಂದ್ರೆ ಒಬ್ಬರಿಗೆ ಬರ್ತಾ ಇಲ್ಲ. ನೋಡಿ, ಫಸ್ಟ್ ಕೃಷ್ಣ ಪರಮಾತ್ಮ ಹೇಳ್ತಾನೆ ಕರ್ಮವನ್ನು ಮಾಡಬೇಕು. ಅದನ್ನೇ ಬಸವಣ್ಣನವರು ಏನ್ ಹೇಳಿದ್ರು, ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಸೊ ಆ ಮಟ್ಟದಲ್ಲಿ ನಿಲ್ಲುವ ಜನರಿಗೆ ಭಗವಂತ ಹೇಳ್ತಾನೆ, ನೀನು ಕರ್ಮ ಮಾಡ್ತಾ ಹೋಗು, ನೀನು ಕರ್ಮ ಮಾಡ್ತಾ ಹೋಗು, ಆಲಸ್ಯದಿಂದ ನಿನ್ನ ಜನ್ಮವನ್ನು ಕಳೆಬೇಡ, ಕರ್ಮ ಮಾಡ್ತಾ ಹೋಗು ಅಂತ ಹೇಳ್ತಾನೆ. ಸ್ವಲ್ಪ ಮುಂದುವರಿದು ಹೇಳ್ತಾನೆ ಭಗವಂತ, ಕರ್ಮ ಮಾಡುವುದಲ್ಲ, ಕರ್ಮದ ಜೊತೆಗೆ ಕರ್ಮ ಯೋಗವನ್ನು ಮಾಡು. ಅಂದ್ರೆ ಏನು ಕರ್ಮಯೋಗ ಅಂದ್ರೆ ಏನು? ಕರ್ತೃತ್ವ ಭೋಕ್ತೃತ್ವ ಬುದ್ಧಿಯನ್ನು ಬಿಟ್ಟು, ಫಲಾಪೇಕ್ಷೆಯನ್ನು ಬಿಟ್ಟು ನೀನು ಕರ್ಮವನ್ನು ಮಾಡು, ಇದರಿಂದ ಚಿತ್ತಶುದ್ಧಿ ಆಗತ್ತೆ ಅಂತ ಎರಡನೇ ಹೆಜ್ಜೆ ಹೇಳ್ತಾನೆ. ಇಲ್ಲಿ ಭಗವಂತ ಎರಡನೇ ಹೆಜ್ಜೆ ಹೇಳ್ತಾನೆ, ನಾನು ಮಾಡಿದೆ ನನ್ನಿಂದ ಆಯ್ತು, ಫಲವು ನನ್ಗೆ ಬರ್ಬೇಕು ಅನ್ನುವ ಬುದ್ಧಿಯನ್ನು ಬಿಟ್ಟು ನೀನು ಕರ್ಮವನ್ನು ಕರ್ಮಯೋಗವನ್ನಾಗಿ ಮಾಡಿಕೊಂಡರೆ ನಿನ್ನ ಚಿತ್ತ ಶುದ್ಧಿ ಆಗತ್ತೆ ಅಂತ ಇಲ್ಲಿ ಭಗವಂತ ಹೇಳ್ತಾನೆ. ಮೂರನೇ ಹಂತದಲ್ಲಿ ಹೇಳ್ತಾನೆ ಭಗವಂತ, ಚಿತ್ತ ಶುದ್ಧಿಯಾದ ನಂತರ ನೀನು ಭಕ್ತಿ ಯೋಗಕ್ಕೆ ಹೋಗು. ಭಕ್ತಿ ಯೋಗಕ್ಕೆ ಹೋದಾಗ ಭಗವಂತನನ್ನು ಪ್ರಾರ್ಥನೆ, ಪೂಜೆ, ಜಪ, ತಪ ಮುಂತಾದವುಗಳಿಂದ, ತೀರ್ಥಯಾತ್ರೆ ಮುಂತಾದವುಗಳಿಂದ ಆರಾಧಿಸು ಅಂತ ಹೇಳ್ತಾನೆ ಮೂರನೇ ಸ್ಟೆಪ್ ಅಲ್ಲಿ. ನಾಲ್ಕನೇ ಸ್ಟೆಪ್ ಅಲ್ಲಿ ಏನು ಹೇಳ್ತಾನೆ ಭಗವಂತ ಅಂದ್ರೆ, ಇಷ್ಟು ಮಾಡಿದ ನಂತರ ಹೊರಮುಖವಾದ ಚಟುವಟಿಕೆಯನ್ನು ಬಿಟ್ಟು ಆಂತರಿಕ ಚಟುವಟಿಕೆಯಾದ ಧ್ಯಾನಕ್ಕೆ ಹೋಗು ಅಂತ ಹೇಳ್ತಾನೆ. ನಿನ್ನ ಮನಸ್ಸನ್ನು ಆತ್ಮದಲ್ಲಿಯೇ ನಿರಂತರವಾಗಿ ನೆಲೆಗೊಳಿಸು. ನಿನ್ನ ಮನಸ್ಸು ಪರಮಾತ್ಮನಲ್ಲಿಯೇ ನಿರಂತರವಾಗಿ ನೆಲೆಗೊಳಿಸು ಅಂತ ಭಕ್ತಿಯೋಗವನ್ನು ಹೇಳಿ ಕೊನೆಗೆ ಭಗವಂತ ಇದನ್ನು ಪೂರ್ತಿಯಾಗಿ ಮಾಡಿದವನಿಗೆ ವೇದಾಂತವನ್ನು ಹೇಳ್ತಾನೆ. ಈ ವೇದಾಂತದಲ್ಲಿ ಹೇಳಿದಾಗ ಭಗವಂತ ಹೇಳ್ತಾನೆ,
ಪ್ರತಿ ಜನ್ಮದಲ್ಲಿ ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು, ಇದನ್ನು ಬಿಟ್ಟು ಈ ಜನ್ಮದಲ್ಲಿ ಮೋಕ್ಷಕ್ಕೆ ಹೋಗು. ಅಂದ್ರೆ ಜ್ಞಾನ ಯೋಗದಲ್ಲಿ ಭಗವಂತನು ಇದನ್ನು ಹೇಳ್ತಾನೆ. ಜ್ಞಾನ ಯೋಗಕ್ಕೆ ಬಂದವರಿಗೆ ಉಪನಿಷತ್ತುಗಳು ದಾರಿಯನ್ನು ತೋರಿಸ್ತವೆ. ಈ ಎಲ್ಲ ವಿಚಾರಗಳು ಭಗವದ್ಗೀತೆಯಲ್ಲಿ ಇದೆ. ಆದ್ರೆ ಇಲ್ಲಿ ಭಗವಂತ ಹೇಳ್ತಾನೆ, ಯಾರು ಯಾವ ದಾರಿಯಲ್ಲಿ ಇದ್ದಾರೋ ಅವರನ್ನು ಆ ದಾರಿಯಿಂದ ಜ್ಞಾನಿಗಳು ತಪ್ಪಿಸಬಾರದು. ಅಂದ್ರೆ ಯಾರೋ ಒಬ್ಬ ಕರ್ಮ ಮಾಡ್ತಾ ಇದ್ದಾನೆ, ಅವನಿಗೆ ಹೋಗಿ ನಾವು ಹೇಳ್ಬಾರ್ದು. ಏನ್ ಹೇಳ್ಬಾರ್ದು? ಅಯ್ಯೋ ನೀನ್ ಕರ್ಮ ಯಾಕೆ ಮಾಡ್ತೀಯ, ಕರ್ಮದಿಂದ ಏನು ಉಪಯೋಗ ಇಲ್ಲ, ನೀನ್ ಧ್ಯಾನ ಮಾಡು ಅಂತ ಹೇಳ್ಬಾರ್ದು. ಯಾಕೆ ಹೇಳ್ಬಾರ್ದು ಅಂದ್ರೆ ಅವನು ಕರ್ಮದಲ್ಲೂ ಇಲ್ಲ, ಧ್ಯಾನದಲ್ಲೂ ಇಲ್ಲ ಅಂತಾಗಿ ಎಲ್ಲ ದಾರಿಯನ್ನು ಕಳ್ಕೊಳ್ಳುವ ಸಾಧ್ಯತೆ ಇದೆ. ಅಂದ್ರೆ ಇಲ್ಲಿ ಗೂಢವಾಗಿ ಏನ್ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ ಅಂದ್ರೆ, ಯಾರಿಗೆ ಎಷ್ಟು ಯೋಗ್ಯತೆ ಇದೆಯೋ ಅವರು ಆ ಮಟ್ಟದಲ್ಲಿರ್ತಾರೆ. ಹಾಗಾಗಿ ಅದನ್ನು ನೀನು ಪೂರ್ತಿ ಪ್ರಮಾಣದಲ್ಲಿ ಮಾಡು ಅನ್ನೋದಕ್ಕೆ ಈ ಶ್ಲೋಕ ಬಂದಿದೆ ನೋಡಿ. ನ ಬುದ್ಧಿ ಭೇದಂ ಜನಯೇತ್ ಅಜ್ಞಾನಾಂ ಕರ್ಮ ಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾಂ ಯುಕ್ತ ಸಮಾಚರನ್. ನೀನು ಜ್ಞಾನಿಯಾಗಿದ್ದರೆ ಯಾರು ಯಾವ ಯೋಗದಲ್ಲಿ ಇದ್ದಾರೋ ಅವರ ಜೊತೆಗೆ ಸೇರಿ ನೀನು ಆ ಯೋಗವನ್ನೇ ಆಚರಿಸುತ್ತಿರುವನಂತೆ ನಟಿಸು. ಇಲ್ಲದಿದ್ದರೆ ಅವರು ಯಾವ ದಾರಿಯನ್ನು ಹೋಗದೆ ದಾರಿ ತಪ್ಪುವ ಚಾನ್ಸಸ್ ಇದೆ ಅಂತ ಹೇಳಿ ಮುಂದೆ ಭಗವಂತ ಹೇಳ್ತಾನೆ, ನೀನು ಪಾಪಿಷ್ಟರಲ್ಲಿ ಅತ್ಯಂತ ಪಾಪಿಯಾಗಿದ್ದರು, ನೀನು ಎಂಥದ್ದೇ ಪಾಪ ಮಾಡಿದರು ಏನ್ ಮಾಡ್ಬೇಕು ಅನ್ನೋದಕ್ಕೆ ಆನ್ಸರ್ ಭಗವಂತ ಹೇಳ್ತಾನೆ, ಅಪಿಚೇದಸಿ ಪಾಪೇಭ್ಯ ಸರ್ವೇಭ್ಯ ಪಾಪಕೃತ್ತಮಃ ಸರ್ವಂ ಜ್ಞಾನ ಪ್ಲವೇನೈವ ವ್ರಜಿನಂ ಸಂತರಿಷ್ಯತಿ. ನೀನು ಪಾಪಿಗಳಲ್ಲಿ ಅತ್ಯಂತ ಪಾಪಿಯಾಗಿದ್ದರು ಆ ಪಾಪವೆಂಬ ಸಮುದ್ರವನ್ನು ಜ್ಞಾನವೆಂಬ ದೋಣಿಯಿಂದ ನೀನು ದಾಟಿ ಬಿಡ್ಬಹುದು. ಅಂದ್ರೆ ಇಲ್ಲಿ ಏನ್ ಭಗವಂತ ಹೇಳ್ತಾನೆ, ಜ್ಞಾನದ ಶಕ್ತಿ ಯಾವ ಮಟ್ಟದಲ್ಲಿ ಇದೆ ಎಂದರೆ ನಿನ್ನ ಎಲ್ಲಾ ಪಾಪಗಳನ್ನು ಕಳೆದುಕೊಳ್ಳುವ, ಆ ಪಾಪಕ್ಕೆ ನೀನು ಈಡಾಗದಂತೆ ಪಾರು ಮಾಡುವ ಶಕ್ತಿ ಜ್ಞಾನಕ್ಕೆ ಇದೆ ಅಂತ ಹೇಳ್ತಾ ಮುಂದಿನ ಶ್ಲೋಕದಲ್ಲಿ ಅದೇ ವಿಷಯವನ್ನು ಹೇಳ್ತಾನೆ. ಯಥೈಧಾಂಸಿ ಸಮಿದ್ದೋಗ್ನಿರ್ ಭಸ್ಮಸಾತ್ ಕುರುತೇರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಚೆನ್ನಾಗಿ ಹತ್ತಿಕೊಂಡ ಬೆಂಕಿ ಹೇಗೆ ಕಟ್ಟಿಗೆಗಳನ್ನು ಸುಟ್ಟಿ ಬೂದಿ ಮಾಡುತ್ತದೋ ಹಾಗೆಯೇ ಈ ಜ್ಞಾನವೆಂಬ ಅಗ್ನಿಯು ನಿನ್ನ ಸಕಲ ಪಾಪಗಳನ್ನು ಬೂದಿ ಮಾಡಿಬಿಡುತ್ತದೆ ಅಂತ ಇಲ್ಲಿ ಭಗವದ್ಗೀತೆಯಲ್ಲಿ ಭಗವಂತನು ಅತೀ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾನೆ. ಹಾಗಾದ್ರೆ ಒಂದು ಪ್ರಶ್ನೆ ಬರುತ್ತೆ, ಈ ಭಗವದ್ಗೀತೆಯಲ್ಲಿ ಸೆಂಟ್ರಲೈಸ್ಡ್ ಪಾಯಿಂಟ್ ಯಾವುದು, ಮುಖ್ಯವಾದ ಅಧ್ಯಾಯ ಯಾವುದು ಅಂತ. ಎಲ್ಲ ಜ್ಞಾನಿಗಳು ಒಪ್ಪಿಕೊಂಡ ವಿಷಯ ಏನು ಅಂದ್ರೆ, ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯ ಅತಿ ಮುಖ್ಯವಾದ ಅಧ್ಯಾಯ, ಪುರುಷೋತ್ತಮ ಯೋಗ ಅಂತ ಹೇಳ್ತೇವೆ ನಾವು. ಈ 15ನೇ ಅಧ್ಯಾಯದಲ್ಲಿ 15ನೆಯ ಶ್ಲೋಕ ಇಡೀ ಭಗವದ್ಗೀತೆ ತಾತ್ಪರ್ಯವನ್ನು ಹೇಳತ್ತೆ ಅಂತ ಹೇಳ್ತಾರೆ. ಅಲ್ಲಿ 15ನೇ ಅಧ್ಯಾಯದ 15ನೇ ಶ್ಲೋಕ ಹೇಗೆ ಬರುತ್ತೆ ನೋಡಿ. ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮತ್ತಃ ಸ್ಮೃತಿರ್ ಜ್ಞಾನ ಮಪೋಹನಂಚ ವೇದೈಶ್ಚ ಸರ್ವೈ ರಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ. ನಾನು ಎಲ್ಲರ ಹೃದಯದಲ್ಲೂ ಇದ್ದೇನೆ. ಇಲ್ಲಿ ಭಗವಂತ ಅತಿ ಸ್ಪಷ್ಟವಾಗಿ ಹೇಳ್ತಾನೆ, ನೀನು ನನ್ನನ್ನು ನೋಡ್ಬೇಕಾದ್ರೆ ಹೊರಮುಖವಾಗಿ ಹೋಗುವ ಅಗತ್ಯವೇ ಇಲ್ಲ, ನಿನ್ನ ಹೃದಯದಲ್ಲಿ ನಾನಿದ್ದೇನೆ.
ನಿನ್ನ ಮನಸ್ಸನ್ನು ನನ್ನಲ್ಲಿ ನೀನು ತಲ್ಲೀನಗೊಳಿಸಬೇಕಾದರೆ ನಾನಿರೋ ಜಾಗ ಯಾವುದು ಅಂದ್ರೆ ಹೃದಯ ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ನನ್ನಿಂದಲೇ ಅಂದರೆ ಆ ಭಗವಂತನಿಂದಲೇ, ಒಳಗಿರುವ ಆ ಭಗವಂತನಿಂದಲೇ ನಮಗೆ ಅರಿವು ಮತ್ತೆ ಮರೆವು ಉಂಟಾಗುತ್ತದೆ ಅಂತ ಹೇಳ್ತದೆ. ಅಂದ್ರೆ ಜ್ಞಾನ ಉಂಟಾಗುವುದು ಆ ಶಕ್ತಿಯಿಂದಲೇ, ಮರ್ತು ಹೋಗುವ ಶಕ್ತಿ ಉಂಟಾಗುವುದು ಆ ಆ ಭಗವಂತನಿಂದಲೇ. ವೇದಗಳಿಂದ ತಿಳಿಯಲ್ಪಡುವವನು ನಾನೇ, ವೇದಾಂತ ಕರ್ತನೂ ನಾನೇ, ವೇದವೇತ್ತನೂ ನಾನೇ ಆಗಿರ್ತೇನೆ. ಹಾಗಾಗಿ ನೀನು ನನ್ನನ್ನು ನಿನ್ನ ಹೃದಯ ಗುಹೆಯಲ್ಲಿ ಹುಡುಕು ಅಂತ ಇಲ್ಲಿ 15ನೇ ಅಧ್ಯಾಯದಲ್ಲಿ ಹೇಳ್ತಾ ಮುಂದುವರೆದು ಹೇಳ್ತಾನೆ. ದೈವಿ ಸಂಪದ್ ವಿಮೋಕ್ಷಾಯ ನಿಬಂಧಾಯ ನಿಬಂಧಾಯ ಸುರಿಮತ ಮಾಶುಚ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ದೈವಿ ಸಂಪತ್ತು ಮೋಕ್ಷಕ್ಕೆ ಕಾರಣ ಆಗತ್ತೆ, ಆಸುರಿ ಸಂಪತ್ತು ನಿನ್ನ ವಿನಾಶಕ್ಕೆ ಮತ್ತು ಬಂಧನಕ್ಕೆ ಕಾರಣವಾಗುತ್ತದೆ ಅಂತ ಭಗವಂತ ಹೇಳ್ತಾನೆ. ದೈವಿ ಸಂಪತ್ತು ಅಂದ್ರೆ ಯಾವುದು? ದೈವಿ ಸಂಪತ್ತು ಅಂದ್ರೆ ಸಕಲ ಸದ್ಗುಣಗಳನ್ನು ದೈವಿ ಸಂಪತ್ತು ಅಂತ ಹೇಳ್ತಾನೆ. ದಯೆ, ಕರುಣೆ, ಪ್ರಾಣಿಗಳಿಗೆ ಅಹಿಂಸೆ ಮಾಡುವುದು ಮುಂತಾದ ಎಲ್ಲ ಒಳ್ಳೆ ಗುಣಗಳನ್ನು ದೈವಿ ಸಂಪತ್ತು ಅಂತ ಹೇಳ್ತಾನೆ. ಡಂಬಾಚಾರ, ಮೋಸ ಮಾಡುವುದು, ಬೇರೆಯವರಿಗೆ ತೊಂದರೆ ಕೊಡುವುದು, ಪ್ರಾಣಿ ಹಿಂಸೆ ಮಾಡುವುದು ಇದು ಆಸುರಿ ಸಂಪತ್ತು ಅಂತ ಹೇಳ್ತಾನೆ. ಭಗವಂತ ಹೇಳ್ತಾನೆ, ನೀನು ನನ್ನನ್ನು ಮೋಕ್ಷವನ್ನು ಪಡೆಯಬೇಕಾದರೆ ನಿನ್ನಲ್ಲಿ ದೈವಿ ಸಂಪತ್ತನ್ನು ಹೆಚ್ಚು ಮಾಡಿಕೋ. ನೀನು ಆಸುರಿ ಸಂಪತ್ತನ್ನು ಹೆಚ್ಚು ಮಾಡಿಕೊಂಡದ್ದೆಲ್ಲ ಜಾಸ್ತಿ ಜಾಸ್ತಿ ಸಂಸಾರ ಬಂಧನಕ್ಕೆ ಒಳಗಾಗ್ತೀಯ ಅಂತ ಹೇಳುತ್ತಾ ಭಗವಂತ ಇನ್ನೊಂದು ಶ್ಲೋಕಲ್ಲಿ ಹೇಳ್ತಾನೆ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಃ ತಥಾ ಲೋಭ ತಸ್ಮಾದೇತತ್ರಯಂ ತ್ಯಜೇತ್. ನಾವು ಜೀವನದಲ್ಲಿ 3 ವಿಷಯ ಬಿಡ್ಬೇಕು ಅಂತ ಹೇಳ್ತಾನೆ. ಯಾವುದು ಅಂದ್ರೆ ಕಾಮ, ಕ್ರೋಧ ಮತ್ತು ಲೋಭ. ಇವು ನರಕದ 3 ಬಾಗಿಲುಗಳು ಅಂತ ಇಲ್ಲಿ ಭಗವಂತ ಈ ಶ್ಲೋಕದಲ್ಲಿ ಹೇಳಿ ಇದು ಮನುಷ್ಯನನ್ನು ಪೂರ್ತಿಯಾಗಿ ಹಾಳು ಮಾಡುತ್ತದೆ. ಹಾಗಾಗಿ ಮುಖ್ಯವಾಗಿ ಕಾಮ, ಕ್ರೋಧಂ ಮತ್ತು ಲೋಭಗಳನ್ನು ಬಿಡ್ಬೇಕು ಅಂತ ಹೇಳ್ತಾ ಮುಂದೆ ಭಗವಂತ ಒಂದು ಮಾತು ಹೇಳ್ತಾನೆ. ಹಾಗಾದ್ರೆ ನಮ್ಗೆ ಸಂಶಯ ಬಂದಾಗ ನಾವು ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅನ್ನೋ ಸಂಶಯ ಬಂದ್ರೆ ಅವಾಗ ಯಾರನ್ನು ಕೇಳ್ಬೇಕು ಅನ್ನೋದಕ್ಕೆ ಇಲ್ಲಿ ಈ ಶ್ಲೋಕದಲ್ಲಿ ಉತ್ತರ ಹೇಳ್ತಾನೆ. ತಸ್ಮಾತ್ ಶಾಸ್ತ್ರ ಪ್ರಮಾಣಂತೆ ಕಾರ್ಯ ವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಮಿ ಅರ್ಹಸಿ. ನೀನು ಅಂತಹ ಪ್ರಶ್ನೆ ಬಂದಾಗ ನೀನು ಶಾಸ್ತ್ರಗಳು ಏನು ಹೇಳಿದೆಯೋ ಅದನ್ನು ಮಾಡು. ಶಾಸ್ತ್ರಗಳು ಯಾವುದನ್ನು ಮಾಡಬೇಡ ಅಂತ ಹೇಳತ್ತೋ ಅದನ್ನು ನೀನು ಮಾಡಬಾರದು ಅಂತ ಹೇಳ್ತಾ ಮುಂದೆ ಹೇಳ್ತಾರೆ. ಕಾಯ ವಾಚ ಮನಸ ಕರ್ಮಣ. ಕಾಯ ವಾಚ ಮನಸ ಶುದ್ಧಿಯಾಗಿರ್ಬೇಕು ಅಂತವೆ. ತ್ರಿಕರಣ ಶುದ್ಧಿ, ಇದನ್ನು ನಾವು ತ್ರಿಕರಣ ಶುದ್ಧಿ ಅಂತವೆ. ಕಾಯ ವಾಚ ಮತ್ತು ಮನಸ ಇದನ್ನು ತ್ರಿಕರಣ ಶುದ್ಧಿ ಅಂತ ಹೇಳ್ತವೆ. ಈ ತ್ರಿಕರಣ ಶುದ್ಧಿ ಆಗ್ಬೇಕು ಅಂದ್ರೆ ನೀನು ದೈಹಿಕ ತಪಸ್ಸು ಮಾಡ್ಬೇಕು, ವಾಚ ಮಾತಿನ ತಪಸ್ಸು ಮಾಡ್ಬೇಕು ಮತ್ತು ಮನಸ್ಸಿನ ತಪಸ್ಸು ಮಾಡ್ಬೇಕು ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಹಾಗಾದ್ರೆ ದೈಹಿಕ ತಪಸ್ಸನ್ನು ಏನ್ ಮಾಡ್ಬೇಕು, ದೈಹಿಕ ತಪಸ್ಸನ್ನು ಏನು ಅನ್ನೋ ಪ್ರಶ್ನೆಗೆ ಭಗವಂತ ಹೇಳ್ತಾನೆ. ದೇವ ದ್ವಿಜ ಗುರು ಪ್ರಾಜ್ಞ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯಂ ಅಹಿಂಸಾಚ ಶಾರೀರಂ ತಪ ಉಚ್ಯತೆ. ಅಂದ್ರೆ ನಾವು ಶಾರೀರಿಕವಾಗಿ ತಪಸ್ಸು ಅಥವಾ ದೈಹಿಕವಾಗಿ ತಪಸ್ಸು ಮಾಡುವುದೆಂದರೆ
ದೇವತೆಗಳನ್ನು ಪೂಜಿಸುವುದು, ದೇವತೆಗಳನ್ನು ಆರಾಧಿಸುವುದು, ಬ್ರಾಹ್ಮಣರನ್ನು ಆರಾಧಿಸುವುದು, ಬ್ರಹ್ಮಜ್ಞಾನಿಗಳನ್ನು ಆರಾಧಿಸುವುದು, ಗುರು ಹಿರಿಯರನ್ನು ಪೂಜಿಸುವುದು, ಮತ್ತು ಯಾವಾಗಲೂ ಒಳಮುಖವಾದ ಶುಚಿತ್ವ ಮತ್ತು ಹೊರಮುಖವಾದ ಶುಚಿತ್ವವನ್ನು ಇಟ್ಟುಕೊಳ್ಳುವುದು, ಸರಳತನದಿಂದ ಇರುವುದು, ಬ್ರಹ್ಮಚರ್ಯವನ್ನು ಪಾಲಿಸುವುದು ಮತ್ತು ಅಹಿಂಸೆಯನ್ನು ಪಾಲಿಸುವುದು. ಇಲ್ಲಿ ಬ್ರಹ್ಮಚರ್ಯ ಅನ್ನೋ ವಿಷಯಕ್ಕೆ ಭಗವದ್ಗೀತೆಯಲ್ಲಿ ಹೇಳಿದ್ದು ಬ್ರಹ್ಮಚರ್ಯ, ಬ್ರಹ್ಮನಲ್ಲಿ ಸದಾ ನಮ್ಮ ಮನಸ್ಸನ್ನು ಇಟ್ಟುಕೊಳ್ಳುವುದು, ಸದಾ ಭಗವಂತನಲ್ಲಿ ನಮ್ಮ ಮನಸ್ಸನ್ನು ಇಟ್ಟುಕೊಳ್ಳುವುದು. ಇದನ್ನು ದೈಹಿಕ ತಪಸ್ಸು ಅಂತ ಭಗವಂತ ಹೇಳ್ತಾ, ವಾಕ್ ತಪಸ್ಸು ಅಂದ್ರೆ ಹೇಗೆ? ಮಾತಿನ ಮೂಲಕ, ಮಾತಿನ ತಪಸ್ಸು ಅಂದ್ರೆ ಏನು ಅಂದ್ರೆ ಹೇಳ್ತಾನೆ, ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚ ಯತ್ ಸ್ವಾಧ್ಯಾಯಾಭ್ಯಸನಂ ಚೈವ ವಾಂಗ್ಮಯ ತಪ ಉಚ್ಯತೆ. ಉದ್ವೇಗವಿಲ್ಲದೆ ಮಾತನಾಡುವುದು, ಸತ್ಯವನ್ನೇ ಮಾತಾಡುವುದು, ಆ ಸತ್ಯವನ್ನು ಪ್ರಿಯವಾಗಿ ಮಾತಾಡುವುದು, ವೇದಾಧ್ಯಯನವನ್ನು ಮಾಡುವುದು, ಜ್ಞಾನಕ್ಕೆ ಸಂಬಂಧಪಟ್ಟ, ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ಮಾತುಗಳನ್ನು ಆಡುವುದು ಮುಂತಾದವುಗಳು ವಾಚಿಕ ತಪಸ್ಸು ಅಂತ ಹೇಳಿ, ಕೊನೆಗೆ ಮಾನಸಿಕ ತಪಸ್ಸು ಅಂದ್ರೆ ಏನು ಅಂತ ಭಗವಂತ ಹೇಳ್ತಾನೆ, ಮನಃ ಪ್ರಸಾದ ಸೌಮ್ಯತ್ವಂ ಮೌನಮಾತ್ಮ ವಿನಿಗ್ರಹ ಭಾವ ಸಂಶುದ್ಧಿರಿತ್ಯೇತತ್ ತಪೋ ಮಾನಸ ಮುಚ್ಚತೆ. ಮಾನಸಿಕ ತಪಸ್ಸು ಅಂದ್ರೆ ಏನು ಅಂದ್ರೆ ಯಾವಾಗಲೂ ಪ್ರಸನ್ನತೆಯಿಂದ ಇರುವುದು, ಯಾವಾಗಲೂ ಶಾಂತವಾಗಿ ಇರುವುದು, ಸಾಧ್ಯವಾದಷ್ಟು ಮೌನವಾಗಿ ಇರುವುದು, ಯಾವಾಗಲೂ ಸಂಯಮದಿಂದ ಇರುವುದು, ಶುದ್ಧವಾದ ಹೃದಯದಲ್ಲಿ ಇದ್ದು ಭಾವ ಸಂಶುದ್ಧಿಯನ್ನು ಪಡೆಯುವುದನ್ನು ಇಲ್ಲಿ ಮಾನಸಿಕ ತಪಸ್ಸು ಅಂತ ಹೇಳ್ತಾನೆ. ಹಾಗಾಗಿ ಈ 3 ತಪಸ್ಸುಗಳನ್ನು ನಾವು ಮಾಡಬೇಕು ಅಂತ ಇಲ್ಲಿ ಭಗವಂತ ಹೇಳ್ತಾನೆ. ನಾವು ಆಧ್ಯಾತ್ಮಿಕವಾಗಿ ಮುನ್ನಡೆಯಬೇಕಾದರೆ ದೈಹಿಕ ತಪಸ್ಸು, ವಾಚಿಕ ತಪಸ್ಸು, ಮಾನಸಿಕ ತಪಸ್ಸು, ಈ 3 ಮಾಡಬೇಕು ಅನ್ನುವ ದಾರಿಯನ್ನು ಇಲ್ಲಿ ಭಗವಂತ ಭಗವದ್ಗೀತೆಯಲ್ಲಿ ತೋರಿಸ್ತಾ ಇದ್ದಾನೆ. ಹಾಗಾದ್ರೆ ಈ ಪರಬ್ರಹ್ಮ ಪರಬ್ರಹ್ಮ ಅಂತ ಹೇಳ್ತೇವಲ್ಲ, ಭಗವಂತ ಅಂತ ಹೇಳ್ತೇವಲ್ಲ, ಆ ಭಗವಂತನ ಸಂಕೇತಗಳು ಯಾವುವು ಅನ್ನೋ ಪ್ರಶ್ನೆಗೆ ಭಗವಂತ ಹೇಳ್ತಾನೆ, ಓಂ ತತ್ಸಿದೀತಿ ನಿರ್ದೇಶೋ ಬ್ರಹ್ಮಣ ತ್ರಿವಿಧ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತ ಪುರಃ. ಓಂ ಅನ್ನೋ ಒಂದು ಶಬ್ದ, ತತ್ ಅನ್ನೋ ಒಂದು ಶಬ್ದ, ಸತ್ ಅನ್ನುವ ಶಬ್ದ, ಈ 3 ಶಬ್ದಗಳು ಬ್ರಹ್ಮನ ಅಂದರೆ ಭಗವಂತನ ಸಂಕೇತಗಳಾಗಿವೆ. ಹಾಗಾಗಿ ಯಜ್ಞ ಕಾಲದಲ್ಲಿಯೂ ಮತ್ತು ನಾವು ವೇದಗಳನ್ನು ಓದುವಾಗಲೂ, ಯಾವುದೇ ಪ್ರಾರ್ಥನೆಗಳನ್ನು ಮಾಡುವಾಗಲೂ ಅಲ್ಲಲ್ಲಿ ಓಂ ತತ್ ಸತ್ ಅನ್ನುವ ಶಬ್ದವನ್ನು ಉಪಯೋಗಿಸ್ತೇವೆ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಇನ್ನೊಂದು ಪ್ರಶ್ನೆ ಬರುತ್ತೆ, ನಾವು ಜೀವನದಲ್ಲಿ ಮಾಡಲೇಬೇಕಾದ ವಿಷಯ ಯಾವುದಪ್ಪ? ಅದಕ್ಕೆ ಕೃಷ್ಣ ಹೇಳ್ತಾನೆ, ಯಜ್ಞ ದಾನ ತಪ ಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್. ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣ. ಈ 3 ಬಿಡಲೇಬಾರದು. ಯಾವುದು? ಯಜ್ಞ ಮತ್ತು ಇನ್ನೊಂದು ದಾನ ಮತ್ತು ತಪಸ್ಸು. ಹಾಗಾದ್ರೆ ಯಜ್ಞ ಅಂದ್ರೆ ಏನು ಅಂದ್ರೆ, ಯಜ್ಞ ಅಂದ್ರೆ ಹೋಮ ಅನ್ಕೊಳ್ಬೇಡಿ. ಭಗವದ್ಗೀತೆಯನ್ನು ಪ್ರವಚನ ಮಾಡುವುದು ಒಂದು ಯಜ್ಞವೇ, ಭಗವದ್ಗೀತೆಯನ್ನು ಓದುವುದು ಒಂದು ಯಜ್ಞವೇ, ಜ್ಞಾನವನ್ನು ಕೇಳಿಸಿಕೊಳ್ಳುವುದು ಒಂದು ಯಜ್ಞವೇ, ಮತ್ತು ನಮ್ಮ ಕೈಯಲ್ಲಿ ಆಗುವಂತ ದಾನವನ್ನು ಮಾಡಬೇಕು ಅಂತ ಇಲ್ಲಿ ಭಗವಂತ ಹೇಳ್ತಾ
ತಪಸ್ಸನ್ನು ಮಾಡಬೇಕು. ಈಗ ನಾವು ಮೇಲಿನ 3 ತಪಸ್ಸು ನೋಡಿದೆವು. ಯಾವುದು 3? ದೈಹಿಕ, ವಾಚಿಕ ಮತ್ತು ಮಾನಸಿಕ ತಪಸ್ಸನ್ನು ಮಾಡಬೇಕು ಮತ್ತು ಧ್ಯಾನವನ್ನು ಮಾಡಬೇಕು ಅಂತ ಇಲ್ಲಿ ಭಗವಂತ ಹೇಳ್ತಾ ಮುಂದೆ ಹೇಳ್ತಾನೆ. ತ್ಯಾಗಿ ಅಂದ್ರೆ ಯಾರು? ತ್ಯಾಗಕ್ಕೆ ಅತ್ಯಂತ ಮಹತ್ವ ಇದೆ. ಇಲ್ಲಿ ತ್ಯಾಗ ಅನ್ನೋದಕ್ಕೆ ಅತ್ಯಂತ ಮಹತ್ವ ಇದೆ. ಜೀವನದಲ್ಲಿ ಅತಿ ಮಹತ್ವವಾದ ವಿಷಯ ಅಂದ್ರೆ ತ್ಯಾಗ ಅಂತ ಹೇಳ್ತಾ ಭಗವಂತ ಹೇಳ್ತಾನೆ, ನಹಿ ದೇಹ ಪ್ರೀತ ಶಕ್ಯಂ ತ್ಯಕ್ತುಂ ಕರ್ಮಾಣ್ಯ ಶೇಷತಃ ಯಸ್ತು ಕರ್ಮ ಫಲತ್ಯಾಗಿ ಸತ್ಯಾಗಿತ್ಯಭಿಧೀಯತೆ. ನಾವು ಪದೇ ಪದೇ ಕರ್ಮಗಳನ್ನು ಬಿಡ್ಬೇಕು, ಜ್ಞಾನಕ್ಕೆ ಹೋಗುವುದು ಕರ್ಮಗಳನ್ನು ಬಿಡ್ಬೇಕು ಅಂತ ಏನೇ ಹೇಳಿದರೂ ದೇಹವಿದ್ದ ಕೂಡಲೇ ಕರ್ಮವನ್ನು ಮಾಡಲೇಬೇಕಾಗತ್ತೆ. ಹಾಗಾಗಿ ಕರ್ಮಗಳನ್ನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಏನ್ ಬಿಡ್ಬೇಕು ಅಂದ್ರೆ ಭಗವಂತ ಹೇಳ್ತಾನೆ, ನೀನು ಕರ್ಮದ ಫಲವನ್ನು ಬಿಡ್ಬೇಕು. ಕರ್ಮದ ಫಲವನ್ನು ಬಿಡುವುದನ್ನೇ ತ್ಯಾಗ ಅಂತ ಹೇಳ್ತಾರೆ ಅಂತ ಹೇಳ್ತಾ 18ನೇ ಅಧ್ಯಾಯದಲ್ಲಿ ಮೋಕ್ಷವನ್ನು ಪಡೆಯೋದು ಹೇಗೆ, ಬ್ರಹ್ಮಜ್ಞಾನವನ್ನು ಪಡೆಯೋದು ಹೇಗೆ ಅನ್ನೋದಕ್ಕೆ ಹೇಳ್ತಾನೆ. ಬುದ್ಧಿಯ ವಿಶುದ್ಧಯ ಯುಕ್ತೋ ಧೃತ್ಯಾತ್ಮಾನಂ ನಿಯಮ್ಯ ಚ ಶಬ್ದಾದೀನ್ ವಿಷಯಾಂ ತ್ಯಕ್ತ್ವಾ ರಾಗದ್ವೇಷೌ ವ್ಯುದಸ್ಯ ಚ ವಿವಿಕ್ತ ಸೇವಿ ಲಘ್ವಾಸಿ ಯತ ವಾಕ್ಕಾಯ ಮಾನಸಃ ಧ್ಯಾನ ಯೋಗ ಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತಃ ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮ ಶಾಂತೋ ಬ್ರಹ್ಮಭೂಯಾಯ ಕಲ್ಪತೆ. ಬ್ರಹ್ಮಭಾವವನ್ನು ಪಡೆಯಬೇಕಾದರೆ ಮೊದಲು ನಮ್ಮ ಬುದ್ಧಿಯನ್ನು ಶುದ್ಧ ಮಾಡಿಕೊಳ್ಳಬೇಕು. ಅಂದರೆ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳಬೇಕು. ಮನಸ್ಸನ್ನು ಶುದ್ಧ ಮಾಡಿಕೊಳ್ಳಬೇಕು ಅಂದರೆ ಮನಸ್ಸಿನಲ್ಲಿರುವ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ಬಿಟ್ಟಿರಬೇಕು. ಬಿಡಲು ಸದಾ ಪ್ರಯತ್ನ ಮಾಡಬೇಕು. ಅಂದ್ರೆ ಚಿತ್ತಶುದ್ಧಿಯನ್ನು ಮಾಡ್ಕೊಳ್ಬೇಕು. ಮತ್ತು ಮನಸ್ಸಿನ ಆಹಾರವಾದ ನಾವು ದೇಹಕ್ಕೆ ಆಹಾರ ಯಾವುದು? ನಾವು ಊಟ ಮಾಡುದು. ಆದರೆ ನಿಜವಾದ ನಮ್ಮ ಮನಸ್ಸಿಗೆ ಆಹಾರ ಯಾವುದು? ಕಣ್ಣಿನ ಮೂಲಕ ನೋಡುವುದು, ಕಿವಿಯ ಮೂಲಕ ಕೇಳುವುದು, ಸ್ಪರ್ಶೇಂದ್ರಿಯದ ಮೂಲಕ ನಾವು ಸ್ಪರ್ಶ ಮಾಡುವುದು, ಹೀಗೆ ಶಬ್ದ ರಸ ರೂಪ ಗಂಧ ಮುಂತಾದವುಗಳಿಂದ ಬರುವ ಆಹಾರವನ್ನು ತಗೊಂಡಾಗ ಒಳ್ಳೆಯ ವಿಚಾರವನ್ನೇ ನೋಡ್ಬೇಕು, ಒಳ್ಳೆಯ ವಿಚಾರವನ್ನೇ ಕೇಳಿಸ್ಕೊಳ್ಬೇಕು, ಒಳ್ಳೆಯ ವಿಚಾರವನ್ನೇ ಟಚ್ ಮಾಡ್ಬೇಕು, ಒಳ್ಳೆಯ ವಿಷಯವನ್ನೇ ಗ್ರಹಣಿಸ್ಬೇಕು ಅಂತ ಇಲ್ಲಿ ಭಗವಂತ ಹೇಳ್ತಾ, ಹೀಗೆ ಮಾಡಿದಾಗ ನಮ್ಮಲ್ಲಿ ರಾಗ ಮತ್ತು ದ್ವೇಷಗಳು ಕಡಿಮೆ ಆಗುತ್ತವೆ ಅಂತ ಅತಿ ಸ್ಪಷ್ಟವಾಗಿ ಹೇಳಿ ಭಗವಂತ ಹೇಳ್ತಾನೆ, ವೈರಾಗ್ಯವನ್ನು ಹೊಂದಿ ಮನಸ್ಸನ್ನು ಆತ್ಮದಲ್ಲಿ ನೆಲೆಗೊಳಿಸುವುದೇ ಅತ್ಯಂತ ಮುಖ್ಯವಾದ ಸಾಧನೆ ಆಗತ್ತೆ ಅಂತ ಹೇಳಿ ಕೊನೆಗೆ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯಂ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ ಅಂತ ಹೇಳ್ತಾನೆ. ಇಲ್ಲೂ ಮತ್ತೆ ಹೇಳ್ತಾನೆ ಭಗವಂತ, ಪ್ರತಿಯೊಂದು ಭೂತಗಳಲ್ಲೂ, ಭೂತ ಅಂದ್ರೆ ಏನು ಅಂದ್ರೆ ಮನುಷ್ಯನಾಗಲಿ ಪ್ರಾಣಿಗಳಾಗಲಿ ಗಿಡ ಮರಗಳಾಗಲಿ ಒಂದು ಇರುವೆಯಿಂದ ಹಿಡಿದು ಬ್ರಹ್ಮನ ತನಕ ಹೃದಯದಲ್ಲಿ ಭಗವಂತನು ನೆಲೆಸಿ ತನ್ನ ಮಾಯೆಯ ಮೂಲಕ ಸುತ್ತಾಡಿಸ್ತಾ ಇದ್ದಾನೆ, ನಮ್ಮ ಆಕ್ಟಿವಿಟಿಯನ್ನು ಮಾಡಿಸ್ತಾ ಇದ್ದಾನೆ. ಹಾಗಾಗಿ ಇದನ್ನು ತಿಳಿದುಕೊಂಡು ಈ ಮಾಯೆಯಿಂದ ಹೊರಗೆ ಬಂದರೆ ನೀನು ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬಹುದು ಅಂತ ಇಲ್ಲಿ ಭಗವದ್ಗೀತೆಯಲ್ಲಿ ಭಗವಂತ ಅತಿ ಸ್ಪಷ್ಟವಾಗಿ ಹೇಳ್ತಾನೆ. ಈ ಭಗವದ್ಗೀತೆಯಲ್ಲಿ ನಿಮ್ಗೆ ಎಲ್ಲಾ ರೀತಿಯ ಪ್ರಶ್ನೆಗಳಿಗೂ ಉತ್ತರಗಳು ಸಿಗತ್ತೆ. ಎಲ್ಲಾ ರೀತಿಯ ಆಧ್ಯಾತ್ಮಿಕ ಸಾಧಕರಿಗೂ ಭಗವದ್ಗೀತೆ ಅನ್ನೋದು ಅತ್ಯಂತ ಮುಖ್ಯವಾದ ಗ್ರಂಥವಾಗಿದೆ. ಹಾಗಾಗಿ ಇಲ್ಲಿ ಗೀತಾ ಜಯಂತಿಯನ್ನು ಪ್ರತಿ ವರ್ಷವೂ ಆಚರಿಸ್ತಾರೆ. ಹಾಗಾದ್ರೆ ನಾವು ಈ ಭಗವದ್ಗೀತೆಯನ್ನು ಏನ್ ಮಾಡ್ಬೇಕು ಅಂದ್ರೆ, ಭಗವದ್ಗೀತೆಯ
ಅಟ್ಲೀಸ್ಟ್ ಒಂದು ಅಧ್ಯಾಯವನ್ನಾದರೂ ನಿತ್ಯ ನಿತ್ಯ ಪಾರಾಯಣ ಮಾಡಬೇಕು. ಮತ್ತು ಪಾರಾಯಣ ಮಾಡಿದ ನಂತರ ಅದೇ ಗೊತ್ತಿದ್ದವರಲ್ಲಿ ಕುಳಿತುಕೊಂಡು ಚರ್ಚಿಸಿ ಆ ಭಗವದ್ಗೀತೆಯ ಅರ್ಥವಾದ ತಾತ್ಪರ್ಯವನ್ನು ತಿಳಿದುಕೊಳ್ಳಬೇಕು. ಮತ್ತೊಂದು, ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಂಡು ನಾವು ಕರ್ಮಯೋಗವನ್ನಾಗಿ, ಭಕ್ತಿ ಯೋಗದಲ್ಲಿ ಹೋಗಿ, ಜ್ಞಾನ ಯೋಗದಲ್ಲಿ ಹೋಗಿ, ವೇದಾಂತವನ್ನು ಅರ್ಥ ಮಾಡಿಕೊಂಡು ನಾನೇ ಪರಬ್ರಹ್ಮ ತತ್ವ, ಆತ್ಮ ಮತ್ತು ಪರಮಾತ್ಮ ಒಂದೇ, ಜೀವ ಮತ್ತು ಪರಮಾತ್ಮ ಒಂದೇ ಅನ್ನೋ ಮಟ್ಟಿಗೆ ಅರ್ಥ ಮಾಡಿಕೊಂಡ್ರೆ ಮತ್ತೆ ಆಧ್ಯಾತ್ಮಿಕದಲ್ಲಿ ನಾವು ಅರ್ಥ ಮಾಡಿಕೊಳ್ಳೋದು ಏನು ಇರೋದಿಲ್ಲ ಅನ್ನುವ ದೃಷ್ಟಿಯಿಂದ ಮೊದಲನೇದಾಗಿ ಹೇಳಿದಾಗೆ ಭಗವದ್ಗೀತೆಯ ಒಂದು ಗ್ರಂಥವನ್ನು ನಾವು ಪಠಿಸಿದರೆ, ಅರ್ಥ ಮಾಡಿಕೊಂಡರೆ ಮತ್ತು ಅದರಂತೆ ನಡೆದರೆ ನಮ್ಮ ಮನುಷ್ಯ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬಹುದು ಎಂದು ಈ ಭಗವದ್ಗೀತೆಯಲ್ಲಿರುವ ಶ್ಲೋಕಗಳು ಅತಿ ಸ್ಪಷ್ಟವಾಗಿ ಹೇಳುತ್ತವೆ. ಭಗವದ್ಗೀತೆಯ ಎಲ್ಲಾ ಶ್ಲೋಕಗಳು ಅತಿ ಮುಖ್ಯವಾದ ಶ್ಲೋಕಗಳೇ ಆಗಿವೆ. ಇದರಲ್ಲಿ ಯಾವುದು ಮುಖ್ಯ ಅಂದ್ರೆ ಎಲ್ಲವೂ ಮುಖ್ಯವೇ. ಹೀಗಿದೆ, ನೀವು 1ನೇ ಅಧ್ಯಾಯವನ್ನು ಬಿಟ್ಟರೆ 2ನೇ ಅಧ್ಯಾಯದಿಂದ 18ನೇ ಅಧ್ಯಾಯಗಳು ಎಲ್ಲಾ ಅಧ್ಯಾಯಗಳು ಮುಖ್ಯವೇ. ಅದರಲ್ಲೂ ಹೇಳಿದ್ದಾರೆ 2ನೇ ಅಧ್ಯಾಯ ಅತಿ ಮುಖ್ಯ, 15ನೇ ಅಧ್ಯಾಯ ಅತಿ ಮುಖ್ಯ, 18ನೇ ಅಧ್ಯಾಯ ಅತಿ ಮುಖ್ಯ ಅಂತ ನಾವು ಹೇಳ್ಬೋದು ಅನ್ನುವಲ್ಲಿಗೆ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಿಮ್ಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಕೃಷ್ಣಂ ವಂದೇ ಜಗದ್ಗುರುಂ.